ಶ್ರೀನಿವಾಸ. ಈಗ ನಿಮ್ಗೆ ಸಪ್ಪನ್ನು ದೋಸೆ ಮಾಡೋ ವಿಧಾನ ತೋರಿಸ್ತೀನಿ. ಇನ್ಸ್ಟೆಂಟು. ಇದರೊಳಗೆ 2 ಗ್ಲಾಸು ಅಕ್ಕಿ ಹಿಟ್ಟು, 2 ಟೀ ಸ್ಪೂನು ಉದ್ದಿನಹಿಟ್ಟು, 2 ಟೀ ಸ್ಪೂನು ಕಡಲೆ ಹಿಟ್ಟು, ಜೀರಿಗೆ, ಉಪ್ಪು ಹಾಕಿ ನೀರಲ್ಲೇ ಫುಲ್ಲು ಲಿಕ್ವಿಡು ನೀರು ದೋಸೆ ನಂಗೆ ಕಲಿಸ್ಬೇಕು. ಹಿಟ್ಟನ್ನ ಈ ಹದ ಬರಬೇಕು. ಈ ಹದ ಬಂದು ದೋಸೆ ಹಾಕಬೇಕು. ಈಗ ಹಿಟ್ಟನ್ನ ಹಿಂಗೆ ಕಲಿಸ್ಕೋತಾ ನೀರು ದೋಸೆ ಹಿಟ್ಟು ಹದ ಇರಬೇಕು. ಈಗ ದೋಸೆ ಹಂಚಿನ ಮೇಲೆ ಹಾಕೋದು. ನೀರು ದೋಸೆ ಹೊಯ್ದಂಗೆ ಹೊಯ್ಯೋದು. ತುಂಬ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ. 1 ಚಮಚ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕೋದು. ಚೆನ್ನಾಗಿ ಗರಿ ಬೇಕಾದವ್ರಿಗೆ ಗರಿ ತಿನ್ಬೋದು, ಮೆತ್ತಗೆ ಬೇಕಾದವ್ರಿಗೆ ಮೆತ್ತಗೆ ತಿನ್ಬೋದು. ಹೆಂಗೆ ಬೇಕಾದ್ರೆ ಮಾಡ್ಕೋಬೋದು. ಫ್ಲೇಮು ಫುಲ್ಲು ಹೈ ಇಡಬೇಕು. ಹಾಕಿದ ಮೇಲೆ ದೋಸೆ ಹಾಕಿದ ಮೇಲೆ ಫ್ಲೇಮ್ ಹೈ ಇಡಬೇಕು. ಇಟ್ಟು ಈಗ 2 ನಿಮಿಷಕ್ಕೆ ಒಂದು ದೋಸೆ ಆಗುತ್ತೆ. ಅರ್ಜೆಂಟು ದೋಸೆ ಮಾಡಬೇಕು ಅಂದ್ಕೊಂಡಾಗ 2 ಕಪ್ ಅಕ್ಕಿಟ್ಟು ಬಿಸಿದ್ದು, 2 ಸ್ಪೂನು ಉದ್ದಿನಹಿಟ್ಟು ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, 1 ಚಮಚ ಗೋಧಿಟ್ಟು ಹಾಕ್ಬೋದು. 2 ಚಮಚ ಉದ್ದಿನಹಿಟ್ಟು, 2 ಚಮಚ ಕಡಲೆಹಿಟ್ಟು, ಜೀರಿಗೆ, ಉಪ್ಪು ಅಷ್ಟೇ, ಇನ್ನೇನು ಹಾಕೋದಿಲ್ಲ. ಕಲಸೋದದ ಹಾಕೋದ್ರದ. ಇದು ಮಾವಿನ ಸೀಸನಿನಾಗ ನಾವು ಕಂಪಲ್ಸರಿ ಮಾಡ್ತೀವಿ. ತುಂಬ ಟೇಸ್ಟಿಯಾಗಿರ್ತದೆ. ಮಾವಿನ ಶೇಖರಣೆ ಈ ದೋಸೆ. ಸೈಡಿಗೆ ಒಂಚೂರು ಉಪ್ಪಿನಕಾಯಿ ಬೇಕಾದರೆ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂದದೋ ಹೇಳಿ. ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡು ಒಯ್ಯೋದು, ತಿರುಗಿಸ್ಕೊಂಡು ಹಾಕೋದು. ಇಂಥ ದೋಸೆ ರೆಸಿಪಿ ಎಷ್ಟೋ ಮಾಡ್ಬೋದು. ಬರೀ ಅಕ್ಕಿ 3 ಅಕ್ಕಿ, ಒಂದು 3 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಮೆಂತ್ಯ ಹಾಕಿನೂ ದೋಸೆ ಮಾಡ್ಬೋದು. ಉದ್ದಿನಬೇಳೆ ಬೇಳೆ ಅಂದುಕೊಳ್ಬೋದು. ಇದೆಲ್ಲ ದೋಸೆಯಲ್ಲಿ ಎಷ್ಟೋ ವೆರೈಟಿ ಮಾಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಲಿಂದ ಬರ್ತೀನಿ. ಇದು ನೀವು ಮಾಡಿ ಟ್ರೈ ಮಾಡಿ. ಕ್ರಿಸ್ಪಿ ಬೇಕಾದ್ರೆ ಕ್ರಿಸ್ಪಿ, ಮೆತ್ತಗೆ ಬೇಕಾದರೆ ಮೆತ್ತಗೆ, ಹೆಂಗೆ ಬೇಕಾದ್ರೆ ಮಾಡ್ಕೋಬೋದು. ನಮ್ಮ ಕೈಯಾಗಿರುತ್ತೆ. ನೋಡಿ ಟೇಸ್ಟ್ ನೋಡಿ, ನೀವು ಮಾಡಿ ಟೇಸ್ಟ್ ನೋಡಿ ಹೇಳಿ. ಹರೇ ಶ್ರೀನಿವಾಸ.